ನಾನು ಶಿಶಿರನ್ನೇ ಈ ಪ್ರಶ್ನೆ ಎಲ್ಲ ಕೇಳ್ಬೋದಾಗಿತ್ತು. ಆದ್ರೆ ಈಗಾಗ್ಲೇ ಅವಳು ಬೇಡದ ಗೊಂದಲದಲ್ಲಿ ಸಿಕ್ಕಾಕೊಂಡು ಪಾಪ ನರಳ್ತಾ ಇದ್ದಾಳೆ. ಅವಳಿಗೆ ಇನ್ನೂ ತೊಂದರೆ ಕೊಡೋದು ಬೇಡ ಅನ್ನಿಸ್ತು. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಈಗ ನಾವಿಬ್ರು ಇಲ್ಲಿ ಮಾತಾಡಿದ್ವಲ್ಲ, ಅದನ್ನ ಯಾರ ಮುಂದೆ ಹೇಳೋದು ಬೇಡ ಅಂತ ಅನ್ಸುತ್ತೆ. ಆಗ್ಲೇ ಜಿ, ಒಳ್ಳೇದೇ. ಒಟ್ಟಾರೆ ಅವರಿಬ್ರು ಒಂದು ಮಾಡೋಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡೋಣ ಅಲ್ವಾ? ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾರೆ ಅಂತ ಕಾಣಿಸುತ್ತೆ. ನಿಜ. ಇಷ್ಟು ವರ್ಷದಲ್ಲಿ ಚೈತ್ರ ಅಷ್ಟೊಂದು ಖುಷಿಯಾಗಿ ಇದ್ದದ್ದನ್ನ ನಾನು ನೋಡೇ ಇರಲಿಲ್ಲ. ಹೌದು. ಚೈತ್ರ ಸುಖವಾಗಿದ್ರೆ ಹೇಮಂತನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಹೌದಜ್ಜಿ. ಒಟ್ಟಾರೆ ಹೇಗಾದರೂ ಮಾಡಿ ಅವರಿಬ್ಬರು ಭಿನ್ನಾಭಿಪ್ರಾಯನ ನಾವು ನಿವಾರಣೆ ಮಾಡಲೇಬೇಕು. ನೀವೇನು ಯೋಚನೆ ಮಾಡಿಬಿಡಿ ಬಿಡಿ. ಅಷ್ಟೇಪ್ಪ, ಅಷ್ಟೇ ನನಗೆ ಬೇಕಾಗಿರೋದು. ನನಗೆ ಬೇಕಾಗಿರೋದು ಅದೇ. ಏನು ಮಾಡೋದು, ಹುಚ್ಚು ಹುಡುಗರು ಇದ್ದಕ್ಕಿದ್ದಲ್ಲಿ ಏನೇನೋ ಕಲ್ಪನೆಗಳ ತಂದ್ಕೊಂಡು ಅನಾಹುತ ಮಾಡ್ಕೊಂಡು ಆಮೇಲೆ ಒದ್ದಾಡ್ತಾರೆ. ಅಂತೂ ನಾವು ಜೀವನ ಸಾಗಿಸ್ಲೇಬೇಕಲ್ಲಪ್ಪ, ಹೇಗಾದರೂ ಸುಸೂತ್ರವಾಗಿ. ಸಾಗುತ್ತೆ ಬಿಡಿ, ಸಾಗಿಸಿದ್ರು ಕಾಲಾಯ ತಸ್ಮೈ ನಮಃ, ಸಾಗಿಸ್ಕೊಂಡು ಹೋಗುತ್ತೆ ಅದು. ಅದೇನು ಹೇಳ್ತಾರಲ್ಲ, ದಿನಯ ಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯ. ದೊಡ್ಡ ಮಾತು, ದೊಡ್ಡ ಮಾತು. ಶರತ್, ಯಾಕೋ ಹೀಗೆ ಕೂತಿದ್ಯಾ ಮಂಕಾಗಿ? ಏನಾಯ್ತು ಹೇಳು ಶರತ್. ಎಂಥದೂ ಇಲ್ಲಮ್ಮ. ಚೈತ್ರ ಏನಾದ್ರೂ ಹೇಳಿದ್ಲಾ? ರಾಧಿಕಾ ಅವಳನ್ನ ಭೇಟಿಯಾಗಿ ಏನಾದ್ರೂ ಮಾತಾಡಿದ್ಲಾ? ಅದಕ್ಕೆ ನನ್ನ ಮೀಟ್ ಮಾಡಬೇಡ, ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಚೈತ್ರ ಹೇಳಿ ಹೊರಟೋದ್ಲು. ಅಮ್ಮ, ನನಗೆ ಚೈತ್ರನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ಚೈತ್ರನ ಹತ್ರ ಮಾತಾಡ್ಲಾ? ಆದರೆ ನಿನ್ನ ಪರವಾಗಿ ನಾನು ಅವ್ಳಿಗೇನಾದರೂ ಹೇಳಿದರೆ ಅದು ಸರಿ ಹೋಗುತ್ತಾ? ಏನು ಮಾಡು ಅಂತ ಹೇಳ್ತೀಯ ಅಮ್ಮ? ಇದೆಲ್ಲ ಹೇಗಾಯಿತು, ಕಾರಣ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅವಳ ಹತ್ರ ಹೋದರೆ ಅವಕಾಶನೇ ಕೊಡ್ತಾ ಇಲ್ಲ. ನಾನು ಹೇಳಿದ್ದೆಲ್ಲ ಕೇಳಕ್ಕೆ ಅವಳು ತಯಾರಾಗೇ ಇಲ್ಲ. ಛೇ ಶರತ್, ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಷಯಗಳು ಕಣೋ. ಅದನ್ನು ಸುಮ್ಮನೆ ಹೇಳಿಬಿಟ್ರೆ ಅರ್ಥ ಆಗತ್ತೇನೋ? ಅಮ್ಮ, ನನಗೆ ಏನು ಮಾಡಬೇಕು ಅಂತ ನಿಜವಾಗ್ಲೂ ತೋಚ್ತಾನೇ ಇಲ್ಲ. ಎಲ್ಲಿ ಚೈತ್ರ ನನ್ನಿಂದ ದೂರ ಆಗ್ತಾಳೋ ಅಂತ ಆತಂಕ ಆಗಿದೆ. ನಾನೊಬ್ಬ ದಡ್ಡ. ಇದ್ದಿದ್ದ ವಿಷಯ ಇದ್ದ ಹಾಗೆ ಹೇಳಬೇಕಾಗಿತ್ತು. ಈ ವಿಷಯ ಎಲ್ಲ ಹೇಗೆ ಪ್ರಾರಂಭಿಸ್ಬೇಕು ಅಂತ ತಿಳಿದೆ ಸುಮ್ಮನೆ ಪೋಸ್ಟ್ಪೋನ್ ಮಾಡಿದೆ. ಈಗ ನೋಡಮ್ಮ ಏನಾಗಿದೆ ಅಂತ. ಆದರೆ ಅವಳು ಖಂಡಿತವಾಗಿ ನಿನ್ನ ಮೀಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೇನು ಶರತ್? ಅವಳಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ, ಅಪ್ಸೆಟ್ ಆಗಿದ್ದಾಳೆ. ನೋಡು ಶರತ್, 2 ದಿನ ಆದಮೇಲೆ ಮತ್ತೆ ಮಾತಾಡೋಕ್ಕೆ ಪ್ರಯತ್ನ ಪಡು, ಒಪ್ಕೋಬಹುದು. ಆ ರಾಧಿಕಾ ಒಬ್ಳು ಮಧ್ಯದಲ್ಲಿ ಬಂದು. ಶರತ್, ಆ ಹುಡುಗಿನ ಯಾಕೋ ಬೈತೀಯ ಪಾಪ? ಅವಳ ಸ್ಥಿತಿಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಇರ್ಬೋದಮ್ಮ, ಆದರೆ ಎಲ್ಲ ನಂದೇ ತಪ್ಪು.
ಸುಮ್ಮನೆ ಏನೋ ಹೇಳ್ದೆ ಬಾಯಿ ಮುಚ್ಕೊಂಡಿದ್ನಲ್ಲ, ಅದೇ ದೊಡ್ಡ ತಪ್ಪು. ಅದಕ್ಕೆ ಹೇಳೋದು, ಹಿಂದೆ ಮುಂದೆ ಯೋಚಿಸದೆ ಯಾವುದೇ ಅವಿವೇಕದ ಕೆಲಸ ಮಾಡಬಾರ್ದು ಅಂತ. ಚೈತ್ರನ್ಗೆ ನೀನ್ ಕಂಡ್ರೆ ಇಷ್ಟ ಇದೆ ಅಂತ ಖಂಡಿತವಾಗಿ ಗೊತ್ತಾ ನಿನ್ಗೆ? ಇಷ್ಟ ಇದೆ ಅಂತ ಅನ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಇತ್ತು. ಶರತ್, ಹಾಗಿದ್ರೆ ಅವಳನ್ನ ಮೀಟ್ ಮಾಡಿ ಮಾತಾಡೋಕೆ ಪ್ರಯತ್ನ ಪಡು. ತಪ್ಪಾಗಿದೆ ಅಂತ ಒಪ್ಕೋ, ಕ್ಷಮಾಪಣೆ ಕೇಳು. ನೀನು ಅವ್ಳಿಗೆ ಎಕ್ಸ್ಪ್ಲೇನ್ ಮಾಡು, ನಡೆದಿದ್ದನ್ನ ನಡೆದ ಹಾಗೆ ಹೇಳು. ನೀನೇನೋ ಸುಳ್ಳು ಹೇಳಿದ್ಯಾ, ಏನೋ ಮುಚ್ಚಿಟ್ಟಿದ್ಯಾ ಅಂತ ಅವ್ಳಿಗೆ ಕಾಡಿಸ್ತಾ ಇದೆ ಅನ್ಸುತ್ತೆ. ಸರಿನಾ, ನೀನು ಹೇಳ್ದಾಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಒಳ್ಳೆಯದೇ ಆಗಲಿ. ಆ ರೀತಿ ಒಟ್ಟಾಗಿ ಮಾತಾಡಿ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಕ್ಕೆ ಸಾರಿ ಶರತ್. ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ. ಶರತ್, ನಾನು ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ತುಂಬ ಬೇಜಾರು. ನಮ್ಮಿಬ್ಬರ ಮಧ್ಯೆ ಇದ್ದು ಒಂದು ಭಾವನೆ, ದಟ್ ವಾಸ್ ಸಮಥಿಂಗ್ ಸ್ಪೆಷಲ್ ಅಲ್ವಾ? ಭಾವನೆ ಇದ್ದಿದ್ದು ನಿಜ, ಆದರೆ ಇಟ್ ವಾಸಂಟ್ ಲವ್. ಹೇಗೆ ಅಷ್ಟು ಖಂಡಿತವಾಗಿ ಹೇಳ್ತೀಯಾ ಇಟ್ ವಾಸಂಟ್ ಲವ್ ಅಂತ? ನೋಡು ರಾಧಿಕಾ, ಆಗ ನನಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಅದು ಲವ್ ಅಲ್ಲ ಅಂತ. ಈಗ ಗೊತ್ತಿದೆ ಇಟ್ ವಾಸಂಟ್ ಲವ್. ಆದರೆ ಒಬ್ಬರ ಕಂಪ್ನಿ ಒಬ್ಬರು ಇಷ್ಟಪಟ್ಟಿದ್ದು ನಿಜವೋ ಇಲ್ವೋ? ಹೌದು, ಆದರೆ ಅದು ಮೊದಲು ಅಷ್ಟೇ. ಶರತ್, ಇನ್ನೊಂದ್ಸಲಿ ಯೋಚಿಸು. ನಾವು ವಿ ಕ್ಯಾನ್ ಮೇಕ್ ದಿಸ್ ವರ್ಕ್. ನಿಮ್ಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಶರತ್. ರಾಧಿಕಾ ಪ್ಲೀಸ್, ಹಾಗಾಗಲ್ಲ. ಇಟ್ಸ್ ಟೂ ಲೇಟ್ ನಾವು. ನನಗೇನು ತೋಚ್ತಾನೆ ಇಲ್ಲ. ಟ್ರೈ ಮಾಡಿ ನೋಡೋಣ ಅಲ್ವಾ? ನಮ್ಮ ರಿಲೇಶನ್ಶಿಪ್ ವರ್ಕ್ ಆದರೂ ಆಗ್ಬೋದು ಶರತ್. ರಾಧಿಕಾ, ನೀನು ನನ್ನನ್ನು ಗಿಲ್ಟಿಯಾಗಿ ಫೀಲ್ ಮಾಡೋಂಗೆ ಪ್ರಯತ್ನ ಪಡ್ತಾ ಇದೀಯ. ಶರತ್, ನಾನು ಇಂಡಿಯಾಗೆ ಬರೋವಾಗ ಏನೇನೋ ಯೋಚಿಸ್ಕೊಂಡು ಬಂದೆ. ನಾವು, ನಮ್ಮ ಮದುವೆ, ನಮ್ಮ ಮಕ್ಕಳು, ಹೀಗೆ ಏನೇನೋ ಯೋಚನೆ.
ಐ ಆಮ್ ಸಾರಿ. ಈ ಸಾರಿ ಅನ್ನೋದೊಂದು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ವಾ ನೀನು? ಇನ್ನೇನು ಹೇಳಕ್ಕೂ ನನಗೆ ತೋಚ್ತಾ ಇಲ್ಲ ರಾಧಿಕಾ, ಪ್ಲೀಸ್. ಇನ್ನು ಮುಂದೆ ನಾವು ಒಬ್ರನ್ನೊಬ್ರು ಮೀಟ್ ಮಾಡದೇ ಇರೋದು ಒಳ್ಳೇದು ರಾಧಿಕಾ. ಇಷ್ಟು ಖಂಡಿತವಾಗಿ ಇಷ್ಟು ಕೋಲ್ಡ್ ಆಗಿ ಹೇಗೆ ಹೇಳೋಕ್ಕಾಗ್ತಾ ಇದೆ ಶರತ್ ನಿನಗೆ? ಈ ಥರ ಖಂಡಿತವಾಗಿ ಕೋಲ್ಡಾಗಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ ರಾಧಿಕಾ. ನಿನಗೆ ಆದಷ್ಟು ಕಡಿಮೆ ಪೇನ್ಫುಲ್ ಆಗಬೇಕು, ಈ ವಿಷಯನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗಬೇಕು ಅಂತ ಹೀಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಶರತ್, ನಮ್ಮ ರಿಲೇಶನ್ಶಿಪ್ ವರ್ಕ್ ಆಗೋ ಥರ ಮಾಡ್ಬೋದು ನೀನು ಮನ್ಸು ಮಾಡಿ ಅವಕಾಶ ಕೊಟ್ಟರೆ. ಇಲ್ಲ ರಾಧಿಕಾ, ಅದು ಸಾಧ್ಯನೇ ಇಲ್ಲ. ಶರತ್, I love you. ನನ್ಗೆ ಗೊತ್ತು ಚೈತ್ರ, ಕಷ್ಟ ಅಂತ. ಎಲ್ಲ ಮರೆತು ದಯವಿಟ್ಟು ಕ್ಷಮಿಸ್ಬಿಡಮ್ಮ. ದಟ್ ಈಸ್ ಇಫ್ ಯು ಕ್ಯಾನ್. ಅವನೇನೋ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಿಜ, ಆದರೆ ಅವನು ಮೋಸ ಮಾಡುವಂಥ ಹುಡುಗ ಖಂಡಿತ ಅಲ್ಲ. ನನ್ಗೆ ಗೊತ್ತಾಗುತ್ತೆ ಚೈತ್ರ, ನಿನ್ಗೆ ಹೇಗೆ ಅನ್ನಿಸ್ತಾ ಇರಬೇಕು ಅಂತ. ಆದರೆ ಒಂದು ಮಾತ್ರ ನಿಜ, ನೀವಿಬ್ಬರು ಹೇಳಿ ಮಾಡಿಸಿದಂಥ ಜೋಡಿ. ಒಬ್ರದ್ದು ಫೀಲಿಂಗ್ಸ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋರು. ಶರತ್ ತಪ್ಪು ಮಾಡಿದ್ದು ನಿಜ, ಆದರೆ ಅವನ ಹುಡುಗಿನ ಯಾವತ್ತೂ ಪ್ರೀತಿಸ್ತಿರ್ಲಿಲ್ಲ, ಎಂದೂ ಪ್ರೀತಿಸ್ತಿರ್ಲಿಲ್ಲ. ಅದಕ್ಕಲ್ಲ ಆಂಟಿ ನನಗೆ ಬೇಜಾರಾಗ್ತಾ ಇರೋದು. ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೋದಿತ್ತಲ್ಲ, ಒಂದು ಮಾತು ಏನು ಹೇಳಿಲ್ಲ. ಹೀಗಿದೆ ಸಮಾಚಾರ ಅಂತ. ಇನ್ಮುಂದೆ ನಾನು ಶರತ್ನ ಹೇಗೆ ನಂಬಲಿ? ನನ್ನ ಹತ್ರ ಹೇಳಿದ್ರೆ ನಾನು ಏನೂ ಹೇಳ್ತಾ ಇರಲಿಲ್ಲ. ನಾನು ಸನ್ನಿವೇಶನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೆ. ಸಮಯ ಸಂದರ್ಭ ನೋಡಿ ಈ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಅವ್ನು ಕಾಯ್ತಾ ಇದ್ದಿರ್ಬೋದು. ಅಲ್ಲದೆ ಶರತ್ ನಮ್ಮ ವಿಷಯದ ಬಗ್ಗೆ ಆ ಹುಡುಗಿಗೆ ಹೇಳಬೇಕಾಗಿತ್ತು, ಕುಟ್ಟಾಗಿ ಯಾಕೆ ಇಡಬೇಕಾಗಿತ್ತು? ಹೌದಮ್ಮ, ನೀನು ಹೇಳೋದು ನಿಜ. ಅವನು ಹೇಳದೆ ತಪ್ಪು ಮಾಡ್ದ. ಏನೋ ಆಂಟಿ, ಜೀವನದಲ್ಲಿ ಒಂದ್ಸಲ ಏಟ್ ತಿಂದಾಗಿದೆ, ಇನ್ನೊಂದ್ಸಲ ಏಟ್ ತಿನ್ನೋ ಅಷ್ಟು ಶಕ್ತಿ ನನಗಿಲ್ಲ. ಏನೋ ಸಿಗ್ಬೋದು ಅಂತ ಆಸೆ ಪಟ್ಟು ನಿರಾಶೆ ಆಗೋದಕ್ಕಿಂತ ಈಗ ಹೇಗಿದ್ದೀನೋ ಹಾಗೆ ಇರೋದು ವಾಸಿ ಅಂತ ನನ್ನ ಭಾವನೆ. ಚೈತ್ರ, ಇಷ್ಟು ಬೇಜಾರು ಪಟ್ಕೊಂಡು ಮಾತಾಡಬೇಡಮ್ಮ. ಅವನು ನಿಜನೇ ಹೇಳ್ತಾ ಇದ್ದಾನೆ. ಏನೋ ನನ್ಗೆ ಹಂಗೆ ಅನ್ಸತ್ತಪ್ಪ. ನಿಜಾನೇ ಹೇಳ್ತಿದ್ದಾನೆ ಅಂದರೆ? ಅವ್ನು ಮೊದಲೇ ಯಾಕೆ ಹೇಳಲಿಲ್ಲ ಅಂತಾನ? ಧೈರ್ಯ ಸಾಕಾಗ್ಲಿಲ್ಲ ಅನ್ಸುತ್ತೆ ಇರೋ ವಿಷಯ ಒಪ್ಕೊಳ್ಳೋಕ್ಕೆ. ಅಲ್ಲದೆ ಅಮೆರಿಕಾಯಿಂದ ಬಂದಾಗ್ಲಿಂದ
ಅವನಿಗೆ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇತ್ತು. ಆದರೆ ಚೈತ್ರ, ಸಮಾಧಾನವಾಗಿ ಯೋಚಿಸಿ ಏನಾದರೂ ಒಂದು ನಿರ್ಧಾರ ತಗೋ. ಆವೇಶ ಪಟ್ಕೊಂಡು ಎಂಥದ್ದೋ ನಿರ್ಧಾರ ತಗೊಂಡು ಎಲ್ಲರ ಮನಸ್ಸಿಗೂ ನೋವು ಆಗೋ ಹಾಗೆ ಮಾಡಬೇಡಮ್ಮ. ಆ ಹುಡುಗಿ ಅವಳೇನು ಮಾಡ್ತಾಳೆ? ಆ ಹುಡುಗಿನ ನೋಡಿದ್ರೆ ಪಾಪ ಅನಿಸುತ್ತೆ. ಆ ಹುಡುಗಿ ಏನು ಮಾಡ್ತಾಳೋ